ಪ್ರತಿಸ್ಪರ್ಧಿ 5 ವರ್ಷಕ್ಕೊಮ್ಮೆ ಓಟ್ ಕೇಳಕ್ಕೆ ಬಂದರೆ ನಮ್ಮ ಜನ ಏನು ದಡ್ರಲ್ಲ. ಅವ್ರಿಗೆ ಅಧಿಕಾರದಿದ್ದಾಗೆ ಅವ್ರಿಗೆ ನಮ್ಮ ಮಂಡ್ಯ ಜನ ಏನು, ನಮ್ಮ ಸ್ವಾಭಿಮಾನ ಏನು ಅನ್ನೋದನ್ನು ತೋರಿಸಿದ್ದಾರೆ. ಸೊ ಮತ್ತೆ ಈಗ ಅವತ್ತು ಸುಳ್ಳು ಭರವಸೆ ಕೊಟ್ಟು ಹೋಗಿದ್ರು 8,500 ಕೋಟಿ ಕೊಡ್ತೀವಿ ಅಂತ ಅಧಿಕಾರದಲ್ಲಿದ್ದಾಗ. ಅಂಥ ಸಮಯದಲ್ಲಿ ಅವರು ನಮ್ಗೆ ಯಾವುದೇ ಅವ್ರು ಹೇಳಿದ್ದ ಭರವಸೆಯನ್ನು ಈಡೇರಿಸಿಲ್ಲ. ಯಾವುದೇ ಒಂದು ಶಾಶ್ವತವಾದ ಯೋಜನೆಯನ್ನು ಕೂಡ ನಮ್ಮ ಹೇಳ್ಕೊಳ್ಳುವಂಥದ್ದು ನಮ್ಮ ಮಂಡ್ಯ ಜಿಲ್ಲೆಗೆ ಕೊಟ್ಟಿಲ್ಲ. ನಮ್ಮ ಜಿಲ್ಲೆಯ ಜನರು ಕಳೆದ ಬಾರಿ 7 ಶಾಸಕರನ್ನ ಅತಿ ಹೆಚ್ಚು 40-50 ಮತ ಅಂತರದಿಂದ ಕಳಿಸಿದ್ರು. ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಮೂಲ ಕಾರಣಕರ್ತರು ಮಂಡ್ಯ ಜಿಲ್ಲೆಯ ಜನ. ಅಂಥವ್ರಿಗೆ ಅವರು ಏನು ಯಾವುದೇ ಒಂದು ಯೋಜನೆಯನ್ನು ಶಾಶ್ವತ ಕೊಟ್ಟಿಲ್ಲ. ಜನರಿಗೆ ಮೋಸ ಮಾಡಿ ಹೋಗಿದ್ದವರು 5 ವರ್ಷ ಬಿಟ್ಟು ಚುನಾವಣೆಗೋಸ್ಕರ ಬಂದಿದ್ದಾರೆ. ಅವ್ರ ಉದ್ದೇಶ ಈ ಹಳೆ ಮೈಸೂರು ವ್ಯಾಪ್ತಿಲಿ ಯಾವುದೇ ಒಕ್ಕಲಿಗ ನಾಯಕರು ಬೆಳಿಬಾರ್ದು, ನಮ್ಮ ಕುಟುಂಬದವರೇ ಎಲ್ಲ ಜಿಲ್ಲೆಯಲ್ಲೂ ಆವರಿಸ್ಕೋಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದ ಇವತ್ತು ಅವ್ರ ಕುಟುಂಬದವ್ರನ್ನೇ ಎಲ್ಲ ಕಡೆ ಅಭ್ಯರ್ಥಿ ಮಾಡ್ಕೊಂಡು ಮಂಡ್ಯಕ್ಕೂ ಅವ್ರು ಬಂದಿದ್ದಾರೆ. ಜನ ಇದನ್ನ ಒಪ್ಪಲ್ಲ. ಬಟ್ನೆ ಮಹಿಳೆಯರೇ ಉತ್ತರ ಕೊಡ್ತಿದ್ದಾರೆ. ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳಲ್ಲ. ಮಹಿಳೆಯರಿಗೆ ಅದು ಭಾಳಷ್ಟು ನೋವಾಗಿದೆ. ಯಾರೇ ಅವರು ಕೂಡ ಅಕ್ಕ ತಂಗಿ ಜೊತೆಲಿ ಹುಟ್ಟಿದ್ದಾರೆ, ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ. ಆ ಥರ ಹೇಳಿಕೆಯನ್ನು ಕೊಡಬಾರ್ದು. ಇದು ಖಂಡನೀಯ. ಅವರ ಒಂದು ವ್ಯಕ್ತಿತ್ವಕ್ಕೆ ಇದು ಧಕ್ಕೆ ತರುವಂಥ ವಿಚಾರ. ಹೆಣ್ಮಕ್ಳು ವಿಶೇಷವಾಗಿ ಯಾರೂ ಕೂಡ ಅವ್ರನ್ನ ಸಹಿಸಲ್ಲ. ಅದಕ್ಕೆ ತಕ್ಕಂಥ ಪಾಠ ಈ ಚುನಾವಣೆಯಲ್ಲಿ ಕಲಿಸ್ತಾರೆ. ಅದಕ್ಕಿಂತ ಮೀರಿ ಹೆಚ್ಚು ಬಹುಮತ ನಮಗೆ ಈ ಮದ್ದೂರು ತಾಲೂಕಿಂದಲೇ ಇವತ್ತು ಕೊಡ್ತಾರೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸಿದ್ರು. ನಾವು ಅದಕ್ಕೆ ತಕ್ಕಂತೆ ಜನರಿಗೆ ನಾವು ಬೆಂಗಳೂರಿನಲ್ಲಿ ವಹಿವಾಟುಗಳನ್ನ ಬಿಟ್ಟು ಇವತ್ತು ರೈತರ ಜೊತೆ, ಹಳ್ಳಿ ಜನರ ಜೊತೆ ನಿಂತು ಇಲ್ಲೇ ವಾಸವಾಗಿದ್ಕೊಂಡು ಅವರ ಕಷ್ಟಗಳಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ಆ ಜನರಿಗೆ ಇನ್ನೂ ಹೆಚ್ಚು ವಿಶ್ವಾಸ ನಮ್ಮ ಮೇಲಿದೆ, ನಮ್ಮ ಸರ್ಕಾರದ ಮೇಲಿದೆ. ನಮಗೆ ಒಳ್ಳೆಯ ಅಭ್ಯರ್ಥಿ ನಮ್ಮ ಪಕ್ಷ ಆಯ್ಕೆ ಮಾಡಿದೆ. ಹಾಗಾಗಿ ನನಗಿನ್ನ ಹೆಚ್ಚಿನ ಬಹುಮತವನ್ನು ನಮ್ಮ ಮದ್ದೂರು ತಾಲೂಕು ಜನ ಇವತ್ತು ಕೊಡ್ತಾರೆ. ನಮಗೆ ಅಭೂತಪೂರ್ವವಾದ ಬೆಂಬಲ ಜಲ್ಲೆಯಲ್ಲಿ ದೊರಕ್ತಾ ಇದೆ. 1 ಲಕ್ಷಕ್ಕಿಂತ ಹೆಚ್ಚು 1-1.5 ಲಕ್ಷಕ್ಕೆ ಮೀರಿ ಜನ ಇವತ್ತು ನಾಳೆ ರಾಹುಲ್ ಗಾಂಧಿ ಅವ್ರನ್ನ ಸ್ವಾಗತಿಸ್ತಿದ್ದಾರೆ. 1.5 ಲಕ್ಷ ಜನ ಕನಿಷ್ಠ ಪಕ್ಷ ಸೇರ್ತಾರೆ. ಸ್ಟಾರ್ ಚಂದ್ರ ಅವರು ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಅಥವಾ ಕುಟುಂಬ ರಾಜಕಾರಣ ಹಿನ್ನೆಲೆ ಇಟ್ಕೊಂಡು ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಬಂದವರಲ್ಲ. ಅವರು ಒಂದು ಉದ್ಯಮ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಇವತ್ತು ಅವರು ನಮ್ಮ ಜಿಲ್ಲೆಗೆ, ಬಡ ಜನರಿಗೆ ನಾನು ಒಂದಿಷ್ಟು ಸೇವೆ ಮಾಡಬೇಕು, ಸಹಾಯ ಮಾಡಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಹಿಂದೆ ವಿಧಾನಸಭಾ ಚುನಾವಣೆಗೂ ಮುನ್ನ ಏನು ಭರವಸೆಗಳನ್ನ ಕೊಟ್ಟಿತ್ತು ಅವೆಲ್ಲ ಚಾಚು ತಪ್ಪದೆ 100ಕ್ಕೆ 100 ಇವತ್ತು ಈಡೇರಿಸಿದೆ. ಮತ್ತು ಅಭಿವೃದ್ಧಿಗೂ ಕೂಡ ಈಗ ಯಾರು ಹಿಂದೆ ಮಾಡದಿದ್ದಂಥ ಏನು ಕೃಷಿ ವಿಶ್ವವಿದ್ಯಾಲಯವನ್ನು ಯಾರೂ ಕೂಡ ಹಿಂದೆ ಇಷ್ಟು ವರ್ಷಗಳ ಕಾಲ ಮಾಡಿರಲಿಲ್ಲ. ನಮ್ಮ ಸರ್ಕಾರ ಈ ಜಿಲ್ಲೆಗೆ ಕೊಟ್ಟಿದೆ. ಮತ್ತು ಇವತ್ತು ನಮ್ಮ ಮೈಸೂರು ಕಾರ್ಖಾನೆಯನ್ನು, ಹೊಸ ಕಾರ್ಖಾನೆ ನಿರ್ಮಾಣ ಮಾಡಲಿಕ್ಕೆ ವಿಶೇಷವಾದ ಅನುದಾನವನ್ನು ಕೂಡ ಕೊಟ್ಟಿದೆ. ಈಗಾಗಲೇ ನೀರಾವರಿ ಇಲಾಖೆಗೆ 1,000ಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ 3,000 ಕೋಟಿಯಷ್ಟು ಅನುದಾನವನ್ನು ನಮ್ಮ ಜಿಲ್ಲೆಗೆ ನೀರಾವರಿ ಇಲಾಖೆಗೋಸ್ಕರನೇ ಇವತ್ತು ಕೊಡಲಿಕ್ಕೆ ಇವತ್ತು ಚರ್ಚೆ ನಡೆದಿದೆ. ಸೊ ಅದೆಲ್ಲವೂ ಕೂಡ ನಮ್ಮ ರೈತರಿಗೂ ಅನುಕೂಲ ಆಗೋಕ್ಕೋಸ್ಕರ ನಮ್ಮ ಸರ್ಕಾರ ಇವತ್ತು ಕೊಡ್ತಾ ಇದೆ. ಸೊ ಹಾಗಾಗಿ ಜನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿಕ್ಕೆ ರೆಡಿಯಾಗಿದೆ.